ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿವತ್ತೊಂದು ಕಂಟೈನರ್ ಹೌಸ್, ಕೃಷಿ ಭೂಮಿಯಲ್ಲಿ ಒಂದು ಕಂಟೈನರ್ ಹೌಸ್ ಇದ್ದರೆ ಯಾವ ಥರದ ಲಾಭ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ಬನ್ನಿ ಈ ಕಂಟೈನರ್ ಹೌಸ್ ನೋಡೋಣ. ಹಾಂ ಡಾಕ್ಟರ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಹಾಂ, ನಿಮ್ಮ ತೋಟ ಎಲ್ಲ ನೋಡ್ಕೊಂಬಂದ್ವಿ. ತುಂಬ ಖುಷಿ ಆಯಿತು. ಎಲ್ಲ ಥರದ ಬೆಳೆಗಳನ್ನ ನೋಡಿದ್ವಿ. ನನಗೆ ನಿಮ್ಮ ಕಂಟೈನರ್ ಹೌಸ್ ಬಗ್ಗೆ ಮನಸ್ಸೆಲ್ಲ ನನ್ನ ದೃಷ್ಟಿಯೆಲ್ಲ ಆ ಕಡೆಗೆ ಇತ್ತು. ಹಾಗಾಗಿ ನಿಮ್ಮ ಕಂಟೈನರ್ ಹೌಸ್ನ ನೀವು ಮಾಡ್ಕೊಂಡಿದ್ದು ಹೇಗೆ ಮಾಡ್ಕೊಂಡ್ರಿ, ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು ಸರ್. ಹೇಳ್ತೀನಿ ಸರ್. ಸರ್ ಇದು ಒಂದು ತೋಟ ಅಂದಾಗೆ ಒಂದು ವಾಸದ ಮನೆ ರೈತಾಪಿಯವರಿಗೆ ಬೇಕೇ ಬೇಕಾಗುತ್ತೆ ಸರ್. ಹೌದು ಸರ್. ಸೊ ಇದು ನಾನು ಮನೆ ಕಟ್ಟಬೇಕಂತ ಸ್ವಲ್ಪ ನಾನು ವಿಚಾರದಲ್ಲಿದ್ದಾಗ ಅದು ಎಸ್ಟಿಮೇಷನ್ ಹಾಕ್ಸ್ದೆ ಸರ್. ಅದು ಒಂದು ಸಿಂಗಲ್ ಬೆಡ್ರೂಮ್ ಮನೆ 10 ಲಕ್ಷ ಮೇಲೆ ಅವರು ಎಸ್ಟಿಮೇಷನ್ ಕೊಟ್ಟರು ಸರ್, ಮೇಸ್ತ್ರಿ ಅವರು. ಆಮೇಲೆ ಮನೆ ಕಟ್ಟೋದು ಕಂಪ್ಲೀಟ್ ಮಾಡೋದು ಹಳ್ಳಿ ಲೆವೆಲಲ್ಲಿ ನಮಗೆ ಮೆಟೀರಿಯಲ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮಿನಿಮಮ್ ಒಂದು 6 to 8 months ಕಟ್ಟಲಿಕ್ಕೆ ನಮಗೆ ಟೈಮ್ ಬೇಕಂದ್ರು ಸರ್. ಅದಕ್ಕೆ 6 to 8 months ಕಟ್ಟೋದು ಲೇಟ್ ಆಗುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಅದೇ ಇದರಲ್ಲಿ ಮನೆ ಕಟ್ಟೋ ವಿಚಾರದಲ್ಲಿ ಇದ್ದೆ. ನಮ್ಮ ಬ್ರದರ್ ಒಬ್ರು ಕಂಟೈನರ್ ಒಂದು ಕೊಡೋ ಸೆಕೆಂಡ್ ಹ್ಯಾಂಡ್ ಇದೆ, ಬೇಕಾದ್ರೆ ತಗೊಂಡ್ ಬರ್ತೀನಿ, ನೋಡಕ್ ಬನ್ನಿ ಅಣ್ಣ ಅಂತಂದು ತೋರಿಸಿದ್ರು. ಒಂದು ಬೇಕರಿ ಐಟಮ್ ಇಟ್ಕೊಂಡಿದ್ರು ಸರ್ ಅದರಲ್ಲಿ. ಸೊ ನನ್ಗು ಅರ್ಜೆಂಟ್ ಬೇಕಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದೆ. ಅವರು ತಗೊಂಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಒಂದು 6-8 years ಆಗಿತ್ತು. ಸೊ ನನಗೇನು ಹೊಸದು ಅನ್ನೋದೇನು ಇರಲಿಲ್ಲ. ನನಗೆ ಏನ್ ನೀಡಿ ಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಸೆಕೆಂಡ್ ಹ್ಯಾಂಡ್ ಇದೆ ತಗೊಂಡೆ ಸರ್. ಅದು ನನಗೆ 20 ಅಡಿ ಉದ್ದ, 10 ಅಡಿ ಅಗಲ ಸರ್. ನನಗೆ ಒಳಗಡೆ ಎಲ್ಲ ಲೈಟು, ಫ್ಯಾನ್ಸು ಎಲ್ಲ ಅರೇಂಜ್ಮೆಂಟ್ ಅದರಲ್ಲೇ ರೆಡಿಮೇಡ್ ಹೌಸ್ ನಲ್ಲೇ ಇರ್ತದೆ ಸರ್, ಕಂಟೈನರ್ ಹೌಸ್ ನಲ್ಲೇ. ಸೊ ನಾವು ಅದಕ್ಕೆ ಒಪ್ಪಿಗೆ ಆಯ್ತು. ನನಗೆ ತಗೊಂಡು ಅಷ್ಟೊತ್ತಿಗೆ ನಾನು ಕಂಟೈನರ್ ಅವ್ರಿಗೆ ಒಂದು ಟೋಕನ್ ಅಡ್ವಾನ್ಸ್ ಒಂದು 5,000 ಕೊಟ್ಬಿಟ್ಟು ನಾನು ಅವ್ರು ಹೇಳಿದ್ರು, ಅವರು ಕಂಟೈನರ್ ಓನರ್ ಅಲ್ಲಿರೋರು, ಸರ್ ಫಸ್ಟ್ ಇದಕ್ಕೆ ಇದು 20 ಅಡಿ 10 ಅಡಿ ಉದ್ದ ಇದೆಯಲ್ಲ ಅದೇ ತರ ಒಂದು ಇದು ಕಟ್ಕೊಳ್ಳಿ, ಫ್ಲಾಟ್ ಕಟ್ಕೊಳ್ಳಿ, ಅಲ್ಲಿ ಭೂಮಿಯಿಂದ ಎತ್ತರಕ್ಕೆ ಒಂದು ಫ್ಲಾಟ್ ಕಟ್ಕೊಳ್ಳಿ ಅಷ್ಟೇನೆ. ಸುತ್ತು ಗೋಡೆ ಎಬ್ಬರಿಸ್ಬಿಟ್ಟು ನಡುವೆ ಮಣ್ಣಿನ ಪ್ಯಾಕಿಂಗ್ ಹಾಕ್ಬಿಟ್ಟು ನೀವೊಂದು ಅಷ್ಟು ಇಟ್ರೆ ಸಾಕು. ಅದ್ರ ಮೇಲೆ ಬಂದು ಕ್ರೈನ್ ಮುಖಾಂತರ ಅದಕ್ಕೆ ಅದ್ರ ಮೇಲೆ ಪ್ಲಾಟ್ಫಾರಂ ಮೇಲೆ ಕುಂಡಿಸ್ತಾರೆ ಸರ್ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಅದೇ ತರನೇ ನಾನು ಪ್ಲಾಟ್ಫಾರಂ ಮಾಡಿಸ್ಬಿಟ್ಟು ಮೇಲ್ಗಡೆ ಪ್ಲಾಟ್ಫಾರಂ ಮಾಡಕ್ಕೆ ಡಿಪೆಂಡಿಂಗ್ ಅಪಾನ್ ದಿ ಇದು ಸರ್. ಭೂಮಿ ಸಮತಟ್ಟ ಇತ್ತು ಅಂದ್ರೆ ಅಷ್ಟು ಖರ್ಚಾಗಲ್ಲ ಸರ್, ಅಷ್ಟು ಖರ್ಚಾಗಲ್ಲ. ಏನೊಂದು 2 ಅಡಿ 2.5 ಅಡಿ ಪ್ಲಾಟ್ಫಾರಂ ಆದ್ರೆ ಸಾಕು, ಅಷ್ಟೇ ಸಾಕು, ಏನು ಖರ್ಚಾಗಲ್ಲ ಸರ್. ಸೆಂಟರ್ ನಲ್ಲೆಲ್ಲ ನಮ್ಗೆ ವೇಸ್ಟ್ ಮೆಟೀರಿಯಲ್, ಈ ಕಲ್ಲು, ಕಾಂಕ್ರೀಟ್, ಇವು ಮೆಟೀರಿಯಲ್ ವೇಸ್ಟ್ ಎಲ್ಲ ಸೆಂಟರ್ ನಲ್ಲಿ ನಾವು ಡಂಪ್ ಮಾಡ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಟ್ರೆ ಅದ್ರ ಮೇಲೆ ನಾವು ಕುಂಡ್ರಸಕ್ಕೆ ಆಗುತ್ತೆ ಸರ್. ಮೇಲ್ಗಡೆ ಎಲ್ಲ ಸೀಲ್ ಮಾಡ್ಬಿಡೋದು ಸರ್. ಒಂದು ಮಡ್ಡಿ ಎಳೆದ್ ಬಿಟ್ರೆ ನಾವು ಏನು ಹಾಕಿದ್ದು ಕಲ್ಲು ಪಲ್ಲು ಏನು ಹಾಕಿದ್ದು ಸೆಂಟರ್ ನಲ್ಲಿ ಸರ್ ಸುತ್ತು ಗೋಡೆ ಬಿಡಿಸೋದು, ನಡುವೆ ಪ್ಯಾಕಿಂಗ್ ಮಾಡೋದು ಸರ್. ಪ್ಯಾಕಿಂಗ್ ಮಾಡಿ ಅದಕ್ಕೊಂದು ರಫ್ ಕಾಂಕ್ರೀಟ್ ಮೇಲೆ ಹಾಕ್ಬಿಡೋದು ಸರ್. ಅದು ಕ್ಯೂರಿಂಗ್ ಆದ್ಮೇಲೆ ನಾವು ಅದಾದ್ಮೇಲೆ ನಾನು ಒಂದು ಲಾರಿ ಬಾಡಿಗೆ ಮಾಡ್ಕೊಂಡು, ಓಪನ್ ಲಾರಿ ಸರ್ ಅದು, ಓಪನ್ ಲಾರಿ ಬಾಡಿ ಇರೋದಿಲ್ಲ ಸರ್ ಅದಕ್ಕೆ. ಆ ಲಾರಿ ಜೊತೆಗೆ ಒಂದು ಕ್ರೈನ್ ಅಲ್ಲಿಂದ ಅವರು ಫಿಕ್ಸ್ ಮಾಡಿರೋದು, ಅಲ್ಲಿಂದ ನನ್ಗೆ ಲಾರಿಗೆ ಹಾಕಿದ್ರಿಂದ ಕ್ರೈನು ಲಾರಿ 2 ಸೈಮಲ್ಟೇನಿಯಸ್ ಆಗಿ ನನ್ನ ತೋಟಕ್ಕೆ ಬಂದು ಸರ್. 2 ತೋಟಕ್ಕೆ ಬಂದ್ಬಿಟ್ಟು ಅವರು ಒಳಗಡೆ ಬಂದು ಆ ಪ್ಲಾಟ್ಫಾರಂ ಮೇಲೆ ಕ್ರೈನ್ ನಿಂದ ಅದಕ್ಕೆ ಮೇಲ್ಗಡೆ ಇಟ್ರು ಸರ್. ಅದು ಅದಕ್ಕೆ ನಮ್ಮ ಮ್ಯಾನ್ಯಲ್ಲಿ ಏನು ಇಲ್ಲ ಸರ್, ಎಲ್ಲ ಕ್ರೈನೇ, ಇಳಿಸೋದು ಕ್ರೈನು, ತಿರುಗಿ ಶಿಫ್ಟ್ ಮಾಡೋದು ಕ್ರೈನು. ಇದ್ರದ್ದು ಇನ್ನೊಂದು ವಿಶೇಷ ಏನಂದ್ರೆ ಸರ್, ನಮ್ಗೆ ಇದು ನಮ್ಗೆ ಇನ್ನೊಂದು ನನಗೆ ಬೇಡ ಇಲ್ಲಿ ಬೇರೆ ರೀಪ್ಲೇಸ್ ಮಾಡ್ಬೇಕಂತ ಹೇಳಿದ್ರೆ ನಾವು ಶಿಫ್ಟ್ ಮಾಡ್ಬೋದು ಸರ್. ಇದು ಕಂಟೈನರ್ ಏನು ವೇಸ್ಟ್ ಆಗಲ್ಲ, ಲಾಭ ಆಗುತ್ತೆ. ಲಾಭನೂ ಆಗುತ್ತೆ ಸರ್. ಆಮೇಲೆ ನಮ್ಗೆ ಬೇಕಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ತಗೊಂಡೋಗೋರು ಇದ್ದಾರೆ ಸರ್ ಅಲ್ಲಿ. ಯಾಕಂದ್ರೆ ಅದ್ರಲ್ಲಿ ಏನು ನಾವು ಡಿಸ್ಮೆಂಟಲ್ ಮಾಡಲ್ಲ ಸರ್, ಹೋಗುತ್ತೆ.
ಅದು ಬೆಲೆ ಜಾಸ್ತಿ ಹಾಕೊಂಡು ಹೋಗುತ್ತೆ. ಕಬ್ಬಿಣದ ಬೆಲೆ ಜಾಸ್ತಿ ಆದಂಗೆಲ್ಲ ಇದೂ ಆಗಿರುತ್ತೆ ಸರ್. ನೀವು ಏನೇ ತಗೊಂಡ್ರು ನಮ್ಗೆ 50% ನಮ್ಗೆ ಲಾಭ ಸಿಗುತ್ತೆ ಸರ್. ಇವಾಗ ನಾವು ಒಂದು 5 ಲಕ್ಷ ಖರ್ಚು ಮಾಡಿದ್ರೆ ಒಂದು 2.5 ಲಕ್ಷ ಯಾರಾದ್ರೂ ಬಂದು ತಗೊಂಡೋಗ್ತಾರೆ ಸರ್, ತಗೊಂಡೋಗ್ತಾರೆ. ಸೊ ಆಮೇಲೆ ನಾನು ಫಿಕ್ಸ್ ಮಾಡಿದ್ಮೇಲೆ ನನಗೆ ವರಾಂಡ ಕುತ್ಕೊಳ್ಳಿಕ್ಕೆ ಹಿಂದ್ಗಡೆ ಬಾತ್ರೂಮು, ಸ್ಟೋರ್ ರೂಮ್ ಬೇಕಾಗಿತ್ತು ಸರ್. ನಾನು ಲೇಬರ್ ಹತ್ರನೇ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡೆ ಸರ್. ಬಾತ್ರೂಮ್ ಒಂದ್ 5 ಅಡಿ ಎಕ್ಸ್ಟೆಂಡ್ ಮಾಡ್ಕೊಂಡೆ, ಬಾತ್ರೂಮ್ ಒಂದು 8 ಅಡಿ ಮಾಡ್ಕೊಂಡಿದ್ದೀನಿ ಸರ್. ಅದಕ್ಕೆ ನಾನು ಒಂದು ತಗಡು ಮೇಲ್ಗಡೆ ರೂಫ್ಗೆ ಶೀಟ್ ಹಾಕೊಂಡಿದ್ದೀನಿ ಸರ್. ಶೀಟ್ ಈ ಪ್ಲಾಸ್ಟಿಕ್ ತಗಡು ಸರ್, ಅದು ಬಿಸಿಲು ಬರಲ್ಲ ಅಂತ ಅದನ್ನ ಹಾಕೊಂಡಿದ್ದೀನಿ. ಮುಂದ್ಗಡೆ ವರಂಡನು ಒಂದು 10 ಅಡಿ ವರಂಡೆ ಮಾಡ್ಕೊಂಡಿದ್ದೀನಿ ಸರ್. ವರಂಡಕ್ಕೆ ಈಗೇನು ಚಿಕ್ಕದಾಗಿ ಒಂದು 2.5 ಅಡಿ ಉದ್ದ ಅಷ್ಟು ನೆಲದ ಮಟ್ಟದಿಂದ ಒಂದು ಕಾಂಪೌಂಡ್ ಮಾಡ್ಕೊಂಡಿದ್ದೀನಿ ಸರ್. ಕಾಂಪೌಂಡ್ ಮಾಡ್ಕೊಂಡ್ರೆ ಯಾರಾದ್ರೂ ಗೆಸ್ಟ್ ಬಂದಾಗ ನಾವು ಹೊರಗಡೆ ಚೇರ್ ಹಾಕೊಂಡು ಕುತ್ಕೋಬಹುದು ಸರ್. ನಾವೇನೊಂದು ಅಷ್ಟು ಜಾಗದಲ್ಲಿ ಒಂದು 10 ಜನ ನಾವು ಕುತ್ಕೋಬಹುದು ಸರ್. ಹೌದು ಸರ್, ಹೌದು. 10 ಜನನು ಕುತ್ಕೋಬಹುದು ಸರ್, ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅನ್ನೆಸರಿ ನಾವು ಬಿಲ್ಡಿಂಗ್ ಕಟ್ಬೇಕಂತ ಹೇಳಿದ್ರೆ ಮಿನಿಮಮ್ ಎಂತ ಫಾರ್ಮ್ ಹೌಸ್ ಮಾಡ್ಬೇಕಂದ್ರೂ ಕನಿಷ್ಠ 10 ಲಕ್ಷ ಬೇಕು ಸರ್. ಒಂದು ಸಿಂಗಲ್ ಬೆಡ್ರೂಮ್ ಕನಿಷ್ಠ ನಮ್ಗೆ 10 ಲಕ್ಷ ಬೇಕಾಗುತ್ತೆ. ಅನ್ನೆಸರಿ ಇದನ್ನ ಫಾರ್ಮ್ ಹೌಸ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡಿದ್ರೆ ಅವ್ರಿಗೆ ಏನಾದ್ರೂ ಸೇವಿಂಗ್ಸ್ ನಲ್ಲೇ ಇರ್ಬೇಕು ಸರ್. ಪ್ರತಿಯೊಬ್ರು ಮನೆ ಇದೆ ಅಂತ ಹೇಳ್ಬಿಟ್ಟು ಕಟ್ಲಿಕ್ಕೆ ಹೋಗ್ಬಾರ್ದು ಸರ್, ನನ್ನ ಅನಿಸಿಕೆ ಸರ್ ಇದು. ಹೌದು ಸರ್, ಹೌದು. ಅನಿಸಿಕೆ ಸರ್. ನಾವೇನಾಗುತ್ತೆ ಅಂದ್ರೆ ವಾರಕ್ಕೊಂದ್ಸಾರಿ ಇದಕ್ಕೆ ಹೋಗ್ತೀವಿ, ಅವತ್ತೊಂದ್ ದಿವಸ 2 ದಿವಸ ಉಳ್ಕೊಂತೀವಿ. ಸೊ ಅಲ್ಲೇ ಅಡಿಗೆ ಮಾಡ್ಕೊಂತೀವಿ, ಎಲ್ಲ ಮಾಡ್ಕೊಂತೀವಿ ಸರ್. ನಾವೇನ್ ಪರ್ಮನೆಂಟ್ ಆಗಿ ನಾನು ಇರೋದಿಲ್ಲ ಸರ್. ನನ್ನ ನಂದು ಫ್ರಿಜ್ ಇಟ್ಕೊಂಡಿದ್ದೀನಿ ಸರ್. ಒಂದು ಪ್ಲಾಟ್ಫಾರ್ಮ್ ಅಡಿಗೆ ಮಾಡ್ಲಿಕ್ಕೆ ಒಂದು ಸ್ಟೋನ್ ಇದೆ ಸರ್. ಅದಕ್ಕೆ ಅದ್ರ ಮೇಲೆ ಸ್ಟವ್ ಇಟ್ಕೊಂಡಿದ್ದೀನಿ ಸರ್. ಸೊ ನಾವು ಅದೇ ಏನ್ ಮನೆಯಲ್ಲಿ ಏನಿದೆ ಅದೇ ಫೆಸಿಲಿಟಿ ಸಿಗ್ತದೆ ಸರ್. ವ್ಯವಸ್ಥೆ ಇದೆ, ಈ ಫ್ಯಾನು ಇದೆ ಸರ್, ಎಲ್ಲ ಇದೆ ಸರ್. ಒಳಗಡೆ ಫೀಲ್ ಆಗುತ್ತೆ ಸರ್. ನಾವು ಹೋಟ್ಲಲ್ಲಿ ಯಾವ ತರ ರೂಮ್ ಮನಲ್ಲಿ ಇರ್ತೀವೋ ಅದೇ ತರ ಫೀಲ್ ಆಗುತ್ತೆ ಸರ್. ಆ ತರ ಕಂಪ್ಲೀಟ್ ಸರ್. ಧೂಳು ಏನು ಬರಲ್ಲ ಸರ್, ಏನು ಬರಲ್ಲ ಸರ್. ಎಲ್ಲರಿಗೂ ಯಾರು ರೈತರು ತೋಟದಲ್ಲಿ ಮನೆ ಕಟ್ಟಬೇಕು ಫಾರ್ಮ್ ಹೌಸ್ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಫೀಸಿಬಿಲಿಟಿ ಎಷ್ಟು ಬೇಕೋ ಅವ್ರಿಗೆ ಬೇಕಾದ್ರೆ ಅವರು ರೆಡಿಮೇಡ್ ಆಗಿ ನಾವು ಆರ್ಡರ್ ಕೊಟ್ರೆ ಕಂಪ್ನಿಯವ್ರು ಮಾಡ್ತಾರೆ ಸರ್. ಕಂಪ್ನಿಯವ್ರು ಮಾಡ್ತಾರೆ. ಯಾವ ಕಡೆ ಬಾಗ್ಲು ಇರ್ಬೇಕು, ಯಾವ ಕಡೆ ಕಿಟಕಿ ಇರ್ಬೇಕು, ಯಾವ ಕಡೆ ಬಾತ್ರೂಮ್ ಇರ್ಬೇಕು, ಅದೆಲ್ಲ ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಅದೇ ವಾಸ್ತು ಪ್ರಕಾರನೇ ಕಂಟೈನರ್ ಮ್ಯಾನುಫ್ಯಾಕ್ಚರರ್ ನಮಗೆ ಮಾಡ್ಕೊಡ್ತಾರೆ ಸರ್. ಮಾಡ್ಕೊಡ್ತಾರೆ ಸರ್. ಏನು ತೊಂದರೆ ಏನಿಲ್ಲ ಸರ್. ಅದ್ರ ಲೈಫ್ ನಮ್ಗೆ ಮಿನಿಮಮ್ ಒಂದು 20 years ಮಿನಿಮಮ್ ಬರ್ಬೋದು ಅಂತ ಅನ್ಸಿದೆ ಸರ್ ನನಗೆ. ಬರುತ್ತೆ, ಚೆನ್ನಾಗಿದೆ. 2 ವರ್ಷ ಆಗಿದೆ. ಏನು ಕಂಪ್ಲೇಂಟ್ ರಸ್ಟ್ ಹಿಡಿಯೋದು ಏನು ಬೇಕಾಗಿಲ್ಲ ಸರ್. ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಇದಕ್ಕೆ ರಸ್ಟ್ ಬರಬಾರ್ದು ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ನೀನು ನಾವು 2 ವರ್ಷಕ್ಕೊಂದ್ಸರಿ ನಮ್ಮ ಮನೆಗೆ ಕಿಟಕಿ ಬಾಗಿಲಿಗೆ ಇದಕ್ಕೆ ಮಳೆಗೆ ತೊಯ್ಬೇಕಾದ್ರೆ ಕಾಂಪೌಂಡ್ ಗೇಟ್ಗೆ 2 ವರ್ಷಕ್ಕೊಂದ್ಸರಿ ನಾವು ಪೇಂಟ್ ಹೊಡಿತೀವಲ್ಲ ಸರ್. ಆ ತರ ನಾವು ಹೊರಗಡೆ ಸುತ್ತೂ ಹೊರಗಡೆ ಪೇಂಟ್ ಹೊಡ್ಕೊಂಡ್ಬಿಟ್ರೆ ನಮ್ಗೆ ಲೈಫ್ ಬರುತ್ತೆ ಸರ್. ಇನ್ನ ನಮ್ಗೆ 20 ವರ್ಷ ಬರೋದು ಇನ್ನೊಂದು 10 ವರ್ಷ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮಳೆಗೆ ತೊಯ್ದು ಏನು ಆಗಲ್ಲ ಸರ್. ನಾವು ಪೇಂಟ್ ಹೊಡ್ಕೊಂಡಿರ್ತೀವಿ ಸರ್. ಪೇಂಟ್ ಹೊಡೆದ್ರೆ ಏನು ಆಗಲ್ಲ ಸರ್. 2 ವರ್ಷಕ್ಕೊಂದ್ಸರಿ ಪೇಂಟ್ ಹೊಡೆದ್ರೆ ಏನು ಆಗಲ್ಲ ಸರ್. ಸೊ ಯಾರಾದ್ರೂ ನಮ್ಗೆ ಕಂಟೈನರ್ ಬಗ್ಗೆ ಏನಾದ್ರು ನನಗೆ ಅವ್ರೇನಾದ್ರು ತಿಳ್ಕೊಳ್ಳಿಕ್ಕೆ ಅವ್ರು ಕಟ್ಲಿಕ್ಕೆ ಏನಾದ್ರು ಇಷ್ಟಪಟ್ರೆ ಸರ್ ನನಗೆ ಒಂದು ವಾಟ್ಸಪ್ ನಲ್ಲಿ ಮೆಸೇಜ್, ಇದು ನನ್ನ ವಾಟ್ಸಪ್ ನಂಬರ್ ಸರ್. ನಾನು ಹೇಳ್ತೀನಿ ವಾಟ್ಸಪ್ ನಂಬರ್. ಇದು ನನ್ನ ಪ್ರಾಪರ್ ಊರು ಬುರುಜಿನರೊಪ್ಪ ಗ್ರಾಮ, ಐಮಂಗಳ ಹೋಬಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ನನ್ನ ನ್ಯಾಷನಲ್ ಹೈವೇ ಇಂದ ನನ್ನ ತೋಟ 10 ಕಿಲೋಮೀಟರ್ ನಲ್ಲಿದೆ ಸರ್. ನ್ಯಾಷನಲ್ ಹೈವೇ ಅಲ್ಲಿ ಗಣೇಶ ದೇವಸ್ಥಾನ ಅಂತ ಚಿತ್ರದುರ್ಗ ಟು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಚಿತ್ರದುರ್ಗದಿಂದ 18 ಕಿಲೋಮೀಟರ್ ದೂರದಲ್ಲಿ ಗಣೇಶ ದೇವಸ್ಥಾನ ಇದೆ ಸರ್. ಅದೇ ಬುರ್ಜಿನರೊಪ್ಪ ನಮ್ದು ಸರ್. ಅದೇ ಬುರ್ಜಿನರೊಪ್ಪ ಸರ್. ಯಾರು ಬೇಕಾದ್ರೂ ಕಂಟೈನರ್ ಬಗ್ಗೆ ಆಗ್ಲಿ, ಈಗೇನಾದ್ರು ನನ್ನ ನೋಡಿರೋ ಅವರು ವಿಡಿಯೋದಲ್ಲಿ ನೋಡಿರೋದೇನಾದ್ರು ಬೆಳೆಗಳ ಬಗ್ಗೆ ಏನಾದ್ರು ಅವರ ಆಸಕ್ತಿ ಇತ್ತು ಅಂದ್ರೆ ನಾನು ಅವ್ರಿಗೆ ನನಗೆ ಮೆಸೇಜ್ ಕಳಿಸಿದ್ರೆ ನಾನು ಅವ್ರಿಗೆ ಉತ್ತರ ಹೇಳ್ತೀನಿ ಸರ್. ಸರ್ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ ಸರ್. ಮೊಬೈಲ್ ಸಂಖ್ಯೆ 9845535059 ಸರ್. ನಿಮ್ಗೆ ಸರ್ ಫೋನ್ ಮಾಡ್ಲಿಕ್ಕೆ ಸಮಯ ಸರ್, ಟೈಮ್ ಹೇಳ್ತಾರೆ ಏನಾದ್ರು? ಸಮಯ
ಸಾಮಾನ್ಯ ನಾನು ರಿಟೈರ್ಡ್ ಎಂಪ್ಲಾಯಿ. ಶನಿವಾರ, ಭಾನುವಾರ better. ಶನಿವಾರ ಭಾನುವಾರ ಫ್ರೀ ಆಗಿರ್ತೀನಿ ಸರ್. ನಾನು ಏನಂದ್ರೆ ನಾನು ಬೆಂಗಳೂರಿನಲ್ಲೂ ನಾನು ಕೆನೈನ್ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಇಲ್ದಿದ್ರೆ ಕರೀತಾರೆ, ನಾನೇ ಡೋರ್ ಸ್ಟೆಪ್ ಹೋಗ್ಬಿಟ್ಟು ನಾನೇ ಕಾರ್ ತಗೊಂಡು ಹೋಗ್ಬಿಟ್ಟು ಡೋರ್ ಸ್ಟೆಪ್ ಮಾಡ್ತೀನಿ ಸರ್. ಈಗ ನನ್ಗೆ ಈವ್ನಿಂಗ್ 5 o'clock ಮೇಲೆ ಈವ್ನಿಂಗ್ ಮಾಡಿದ್ರೆ 5 ಗಂಟೆ ನಂತರ ರಾತ್ರಿ 9 ಗಂಟೆ 5 ಗಂಟೆ ನಂತರ ಒಂದು ರಾತ್ರಿ 9 ಗಂಟೆವರೆಗೂ ನಾನು ಫ್ರೀ ಆಗಿರ್ತೀನಿ ಸರ್. ಒಳ್ಳೆ ಸರ್, ಯಾಕಂದ್ರೆ ನನಗೆ ಹೌದು ಸರ್, ನನಗೆ 5 ಗಂಟೆ ಮೇಲೆ ಯಾರು ನನಗೆ ಕಾಲ್ ಮಾಡಲ್ಲ ಸರ್, ನಾ ಈಗ ಹುಷಾರಿಲ್ಲ ಬನ್ನಿ ಅಂತ. ಆ ಟೈಮ್ನಲ್ಲಿ ಸೂಕ್ತ ಸರ್. ಇಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗು ನಾನು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ವಾಕ್ ಹೋಗಿರ್ತೀನಿ ಸರ್. 10 ಗಂಟೆ ಬೆಳಿಗ್ಗೆ ಟೈಮ್ನಲ್ಲಿ 10 ಗಂಟೆಯಿಂದ ನಾನು ಫ್ರೀ ಇರ್ತೀನಿ ಸರ್. ಸರಿ ಸರಿ. ಬೆಳಿಗ್ಗೆ ಟೈಮ್ 10 ಗಂಟೆಯಿಂದ ಫ್ರೀ ಇರ್ತೀನಿ ಸರ್, ಅಪ್ ಟು ಮಧ್ಯಾಹ್ನದವರೆಗೂ. ಸಾಯಂಕಾಲ 5 ಗಂಟೆಯಿಂದ 9 ಗಂಟೆವರೆಗೂ ನಾನು ಫ್ರೀ ಇರ್ತೀನಿ ಸರ್. ಓಕೆ.